ಮಾಡೋ ರೀತಿ ಅವರೊಂದು ವಿಶಿಷ್ಟವಾದ ವಿಧಾನವನ್ನೇ ಅಳವಡಿಸಿಕೊಂಡಿದ್ರು. ಅದರಲ್ಲಿ ಗಿಟಾರು ಬ್ಯಾಂಡನ್ನೇ ಪ್ರಮುಖ ಪಾತ್ರ ವಹಿಸ್ತಿತ್ತು ಅಂತೇಳಿ. ಅವ್ರ ಗಿಟಾರ್ ಅವರು ಸಿಗಲೇ ಇಲ್ಲ. ಮೈಸೂರಲ್ಲಿ ಗಿಟಾರ್ ಅವ್ರದ್ದು ಯಾವತ್ತೂ ಕೂಡ ಇಬ್ಬರೇ ನನ್ನ ಕಂಡಂಗೆ ಸ್ವಲ್ಪ ಕೈ ಸಿಗಂತವ್ರು ಸಿಗಲೇ ಇಲ್ಲ. ಮ್ಯಾಂಡಲಿನವರು ಸಿಗಲಿಲ್ಲ. ಕೊನೆಗೆ ನಮ್ಮ ವೀರೇಂದ್ರನಾಥ್ ಬಂದ್ರದ್ದು ಕಾಣುತ್ತೆ. ಅದಕ್ಕೆ ಆಗ ಅನಿವಾರ್ಯವಾಗಿ ನಮ್ಮ ಒಂದು ಕೀಬೋರ್ಡನ್ನು ಕರೆಸಿದ್ವಿ. ಜೊತೆಗೆ ನಾನು ಇಲ್ಲಿ ಸಹ ತಬಲಾನ ಇಲ್ಲಿ ಅಂತ ಹೇಳಿ ಕಲಿಸ್ಕೊಟ್ಟೆ. ಬಟ್ ಅವ್ರು ಹೇಳ್ಕೊಡ್ತಿದ್ದಂಥ ಒಂದು ಶೈಲಿ ಇದೆಯಲ್ಲ, ಸಂಪೂರ್ಣವಾಗಿ ಈ ನಾವು ಬೇಲೂರು ಹಳೆಬೀಡು ಬಂದಾಗ ಈ ಶಿಲ್ಪಕಲೆಯಲ್ಲಿ ತುಂಬ ಅತಿ ಸೂಕ್ಷ್ಮ ಶಿಲ್ಪಕಲೆ ನೋಡ್ತೀವಲ್ಲ, ಆ ರೀತಿ ಅವರು ಅಷ್ಟೊಂದು ಸೂಕ್ಷ್ಮವಾಗಿ ಒಂದೊಂದು ಟೋನ್ಗೂ ಒಂದೊಂದು ರಾಗಕ್ಕೂ ಕೂಡ ಅದರದ್ದೇ ಆದ ಒಂದು ಇದರಲ್ಲಿ ಅವ್ರು ಹೇಳೋ ರೀತಿ ಹೇಳೋಕ್ಕೆ ಆಗೋದಿಲ್ಲ. ಆ ರೀತಿ ಅವರು ಹೇಳ್ಕೊಡ್ತಾ ಇದ್ರು. ಬಹಳಷ್ಟು ಜನಕ್ಕೆ ಈ ರೀತಿಯೂ ಇದೆಯಾ ಅಂತೇಳಿ ಆಶ್ಚರ್ಯ ಪಡುವಂಥ ರೀತಿ ಆಗಿತ್ತು. ಎಲ್ಲರೂ ಬಂದು ಬರೀ ಗೀತೆಯನ್ನ ಕಲಿಸ್ಕೊಟ್ಟು ಹೋಗ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ಗೀತೆ ಕಲಿಸ್ಕೊಡೋದಲ್ಲ, ಗೀತೆಯಿಂದ ಆಶಯ ಅದು ಯಾವ ಒಂದು ಶೈಲಿಯಲ್ಲಿ ಯಾವ ಟೋನ್ನಲ್ಲಿ ಹೇಳಬೇಕು ಅಂತೇಳಿ ಪ್ರತಿಯೊಂದನ್ನು ಕೂಡ ಶಾಸ್ತ್ರೀಯ ಸಂಗೀತನ ಉದಾಹರಣೆ ಕೊಟ್ಟು ಹೇಳಿಕೊಟ್ಟು ಬಹಳಷ್ಟು ಜನರು ಅಪ್ರಿಷಿಯೇಟ್ ಮಾಡೋದು. ಫೀಡ್ಬ್ಯಾಕ್ ತುಂಬ ಚೆನ್ನಾಗಿ ಬಂದಿತ್ತು. ಅದೆಲ್ಲ ನೋಡಿ ಅವರು ನಾನು ಬಹಳಷ್ಟು ದಿನದ ಮೇಲೆ ಈ ರೀತಿ ಒಂದು ಕಲಿಕಾ ಶಿಬಿರವನ್ನು ಇಷ್ಟೊಂದು ಜನರಿಗೆ 2 ದಿನ ಹೇಳ್ಕೊಟ್ಟಂತ ಒಂದು ಖುಷಿ, ಸಂಭ್ರಮ, ತೃಪ್ತಿ ನನಗೆ ಯಾವತ್ತೂ ಸಿಗಲಿಲ್ಲ. ಮೈಸೂರಲ್ಲಿ ಕೊಟ್ಟಿದ್ದಕ್ಕೆ ಧನ್ಯವಾದ ಅಂತ 2 ಸರಿ ಫೋನ್ ಮಾಡಿದ್ದೆ. ಅದಾದ್ಮೇಲೆ ನಿರಂತರವಾಗಿ ಫೋನ್ ಮಾಡ್ತಾನೆ ಇದ್ದು. ನಾನು ಮೊನ್ನೆ ನಮ್ಮ ಇನ್ನೊಬ್ಬರು ಮೈಸೂರಿನ ಕವಿಗಳು, ಅಧಿಕಾರಿಗಳು, ಅವರ ಒಂದು ಸಿಡಿಯ ಒಂದು 10 ಹಾಡುಗಳನ್ನು ಕೂಡ ಇವ್ರಿಗೆ ಲಿಂಕ್ ಮಾಡಿ ಇವ್ರಿಗೆ ಮಾಡುವ ರೀತಿಯೆಲ್ಲ ಆಗಿತ್ತು. ಅದ್ರ ತಯಾರಿಯೆಲ್ಲ ಆಗಿತ್ತು. ಆದರೆ ಇಷ್ಟು ಬೇಗ 66 ವರ್ಷ ಅನ್ನೋದು ನನ್ನ ಪ್ರಕಾರ, ನಮ್ಮ ಪ್ರಕಾರ ಏನಂತ ದೊಡ್ಡ ವಯಸ್ಸೇನಲ್ಲ. ಆದರೂ ಕೂಡ ಅವರು ನಮ್ಮನ್ನು ನಗಲಿದ್ದಾರೆ. ಇಡೀ ಅಶ್ವಥ್ ಅವರ ಏನು ಒಂದು ಸಂಗೀತದ ಪಯಣ ಇತ್ತು, ಸಿ ಅಶ್ವಥ್ ಅವರ ಸಂಗೀತದ ಪಯಣ, ಅದರಲ್ಲಿ ಅವರಿಗೆ ಮ್ಯೂಸಿಕ್ ಕಾಂಪೋಸಿಷನ್ಗೆ ಬಲಗೈ ಥರ ಇದ್ದವರು ನಮ್ಮ NS ಪ್ರಸಾದ್ ಅವರು. ಅವರ ಒಂದು ಕಾಂಪೋಸಿಷನ್ನೇ ತಗೊಂಡು ಅವರು ಹಾಡುಗಳನ್ನು ಅಷ್ಟೊಂದು ಜನಪ್ರಿಯಗೊಳಿಸಿದ್ರು. ಸಿ ಅಶ್ವಥ್ ಅವರಿಗೆ ಬಲಗೈ ಅಂತ ಹೇಳ್ತಾರೆ ಸುಮಾರು ಜನ. ನಾವು ಮೈಸೂರಿನಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಕರ್ನಾಟಕ ಸುಗಮ ಸಂಗೀತ ಪರಿಷತ್ ಎಲ್ಲರೂ ಕೂಡ ನಾನು ಬರ್ತೀನಿ ಅಂತೇಳಿ ಅಷ್ಟೊಂದು ಗೌರವ ಅವ್ರ ಬಗ್ಗೆ. ಅವರು ಮೈಸೂರವರು, ಸೈನ್ಸ್ ಗ್ರಾಜ್ಯುಯೇಟ್. ಆದರೆ ಕಲ್ತಿದ್ದು ಮ್ಯಾಂಡಲಿನಲ್ಲಿ ಪರಿಣಿತಿ. ದೇಶಕಾಚಾರ ಹತ್ರ ಶಾಸ್ತ್ರೀಯ ಸಂಗೀತವನ್ನು ಕಲಿತು ಅದನ್ನೇ ಸುಗಮ ಸಂಗೀತಕ್ಕೆ ಅಳವಡಿಸಿ ಸುಗಮ ಸಂಗೀತದಲ್ಲಿ ತಮ್ಮದೇ ಆದಂಥ ಒಂದು ಚಾಪ್ ಮೂಡಿಸಿ ಇಡೀ ಸುಗಮ ಸಂಗೀತದ ಶೈಲಿಗೂ ಕೂಡ ತಮ್ಮದೇ ಆದ ಕಾಣಿಕೆಯನ್ನು ನೀಡಿ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ನೃತ್ಯ ಮತ್ತು ನಾಟಕ ಅಕಾಡೆಮಿಯಿಂದ, ಸಂಗೀತ ನೃತ್ಯ ನಾಟಕ ಅಕಾಡೆಮಿಯಿಂದ ಕಲಾಶ್ರೀ ಅಂತ ಅತಿ ಪ್ರತಿಷ್ಠಿತ ಮತ್ತು ಸಂಗೀತದಲ್ಲಿ ಅತಿ ದೊಡ್ಡ ಪ್ರಶಸ್ತಿ ಕರ್ನಾಟಕ ಸರ್ಕಾರ ಇವರಿಗೆ ಕಲಾಶ್ರೀ ಅಂತೇಳಿ ಪ್ರಶಸ್ತಿ ಕೂಡ ಕೊಡು. ಅಂಥವರು ಈಗ ಇವತ್ತು ಹಾಡಿದಂಥ ನಮ್ಮ ನಿತಿನ್ ರಾಜಾರಾಮ್ ಶಾಸ್ತ್ರಿ ಅವರು ಬಹಳ ತುಂಬ ಕ್ಲೋಸ್ ಕನೆಕ್ಷನ್. ಅವರೊಂದು ರವೀಂದ್ರ ಗಾನ ಅಂತೇಳಿ ಒಂದು ರವೀಂದ್ರ ಗೀತ ಅಂತೇಳಿ CD, ಅದನ್ನ ಒಂದು ಮ್ಯೂಸಿಕ್ ಕಾಂಪೋಸಿಷನ್ ಸುಮಾರು 15 ಹಾಡು ಕಾಣುತ್ತೆ. 5 ಹಾಡು. ಅದನ್ನ ಆ ಒಂದು ಇದರಲ್ಲೂ ಕೂಡ ನಮಗೂ ಒಂದಿಷ್ಟು ಅವ್ರ ಜೊತೆ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಆ ಹಾಡುಗಳನ್ನ ಕೇಳ್ತಾ ನಾನು ಹೇಳಿದ ಇದನ್ನ ಏನಾದ್ರು ನಾವು ಕಾರ್ನಲ್ಲಿ ಹಾಕೊಂಡು ರಾಯಲ್ ಹೋಗ್ಬಿಟ್ರೆ ಡ್ರೈವರ್ ನಿದ್ರೆ ಮಾಡ್ಬಿಡ್ತಾನೆ. ಅಷ್ಟು ಚೆನ್ನಾಗಿದೆ, ಅಷ್ಟು ಸೂದಿಂಗ್ ಆಗಿದೆ. ಇದನ್ನ ನಮ್ಮ ರಾಜಯೋಗ ಮಾಡ್ತಾರಲ್ಲ ನಮ್ಮ ಇದರಲ್ಲಿ ಬ್ರಹ್ಮಕುಮಾರಿ ಸಮಾಜದವರು, ಅವ್ರು ಕೊಟ್ಟರೆ ಕಂಪ್ಲೀಟ್ ಆ ರಾಜಯೋಗ ಸಕ್ಸಸ್ ಆಗ್ಬಿಡುತ್ತೆ ಅಂತ ಹೇಳಿದೆ. ಅವ್ರು ಅದೇ ಫಾರ್ಮ್ ಹೇಳಿದ್ರು. ಈಗ ಅದೆಲ್ಲನೂ ಹೋಗ್ತಾ ಇದೆ ಅವರ ಒಂದು ರವೀಂದ್ರ ಗಾನ ಕೂಡ. ಅದಕ್ಕೆ ಸಂಪೂರ್ಣವಾಗಿ ಮ್ಯೂಸಿಕ್ ಕಾಂಪೋಸ್ ಮಾಡಿದ್ದು ನಮ್ಮ NS ಪ್ರಸಾದ್ ಅವರು. ಬಹಳಷ್ಟು
ಮೈಸೂರು ಮಲ್ಲಿಗೆ ಅಂತ ಒಂದು ಚಲನಚಿತ್ರಗಳನ್ನು ಭಾಳಷ್ಟು ಚಲನಚಿತ್ರಗಳನ್ನು ಕೂಡ ಅವರು ಈ ಒಂದು ಸಂಗೀತವನ್ನು ಮಾಡಿಕೊಟ್ಟಿದ್ದಾರೆ. ಅಂಥವರ ನೆನಪಿನಲ್ಲಿ ಇವತ್ತು ಮೈಸೂರವರೇ, ನಮ್ಮ ಮೈಸೂರವರೆಲ್ಲ ಸೇರಿ ಇದು ಪ್ರಥಮವಾದ ಕಾರ್ಯಕ್ರಮ. ಅವ್ರ ಮನೆಯವ್ರಿಗೂ ಕೂಡ ನಾನು ಬರಕ್ಕೆ ಹೇಳಿದೆ. ಅವ್ರು ಹೇಳಿದ್ರು 10ನೇ ತಾರೀಕು ಮೇಲೆ ನಾನು ಬರ್ತೀನಿ. ಅವ್ರು ತುಂಬ ಆಸೆ ಇತ್ತು, ಅವ್ರು ಬರಲೇಬೇಕು ಅಂತೇಳಿ 10ನೇ ತಾರೀಕು ಮೇಲೆ ಇಟ್ಕೊಳ್ಳಿ ಅಂತೇಳಿ. ಆದರೆ 10ನೇ ತಾರೀಕು ಅಷ್ಟರೊಳಗೆ ನಾವು ತುಂಬ ಲೇಟ್ ಆಗಿಬಿಡುತ್ತೆ, ಜನ ಮರ್ತು ಬಿಡ್ತಾರೆ, ಆ ಒಂದು ಹೀಟು ಬಿಸಿ ಹೋಗ್ಬಿಡುತ್ತೆ ಅಂತೇಳಿ ನಾವು ಇವತ್ತೇ ಅದನ್ನು ಕಾರ್ಯಕ್ರಮವನ್ನು ಮಾಡಿದ್ವಿ. ಮೊದಲನೇದಾಗಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ಮುಖ್ಯವಾದ ಕಾರಣ ನಮ್ಮ ನಿತಿನ್ ರಾಜಾರಾಮ್ ಶಾಸ್ತ್ರಿಗಳು. ಅವರು ಹೇಳೋದು ಇಲ್ಲಾದರೂ ಮಾಡಬೇಕು ಅಂತೇಳಿ ನಾನು ಹೇಳಿದೆ, ನಮ್ಮ ಒಂದು ಬ್ಯಾನರು ನಿಮ್ಮ ಬ್ಯಾನರ್ ಎರಡು ಸೇರಿಕೊಂಡು ಮಾಡೋಣ, ನೀವು ಸಂಪೂರ್ಣವಾದ ಹಾಡುಗಾರಿಕೆಯನ್ನು ಜವಾಬ್ದಾರಿ ತೊಗೊಳ್ಳಿ, ಮಿಕ್ಕ ಎಲ್ಲ ಜವಾಬ್ದಾರಿ ಕೂಡ ನಾನು ತೊಗೊಳ್ತೀನಿ ಅಂತೇಳಿ ಇವತ್ತು ನನಗೆ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಮೊದಲನೇದಾಗಿ ಧನ್ಯವಾದ ಹೇಳಬೇಕು. ಯಾಕೆ ನನಗೆ ಇವತ್ತು ಒಂದು ಹೆದರಿಕೆ, ಬೆಳಿಗ್ಗೆ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದೆ, ಅಲ್ಲಿ ಜನನೇ ಇರಲಿಲ್ಲ. ಎಲ್ಲಿ ಕೇಳಿದ್ರು ಕೂಡ ರೋಡ್ ಬ್ಲಾಕ್ ಆಗಿದೆ ಸರ್, ಹೇಗೆ ಬರೋದು ಅಂತ ಹೇಳಿದ್ರು. ಆಷಾಢ ಶುಕ್ರವಾರ ಚಾಮುಂಡೇಶ್ವರಿದು. ನನಗೆ ಅದೇ ಡೌಟು, ಜನ ಬರ್ತಾರೋ ಇಲ್ವೋ ಅಂತೇಳಿ. ನಮ್ಮ ಡಿಪ್ಲೊಮಾ ಕ್ಲಾಸ್ ಸ್ಟೂಡೆಂಟ್ಸ್ ಎಲ್ಲರಿಗೂ ಕೂಡ ತುಂಬ ಸ್ಟ್ರಿಕ್ಟಾಗಿ ಹೇಳಿದ್ರು, ನಿಮ್ಮ ಮನೆಯವ್ರನ್ನ ಸಂಸಾರ ಎಲ್ಲನೂ ಕೂಡ ಕರ್ಕೊಂಡು ಬರಬೇಕು ಅಂತೇಳಿ. ಆದರೆ ಅವರೆಲ್ಲಕ್ಕಿಂತ ಹೆಚ್ಚಾಗಿ ನೀವೆಲ್ಲ ಮೈಸೂರಿನಾದ್ಯಂತ ಎಲ್ಲ ಇರೋ ಕೂಡ ಬಂದು ಈ ಒಂದು ಸಭಾಗಳ ತುಂಬಿದೆ ಅಂತ ಹೇಳಿದ್ರೆ ನಿಮಗೆ ಮೊದಲನೇದಾಗಿ ನಾನು ಧನ್ಯವಾದ ಹೇಳಬೇಕು. ನಿಮ್ಮಂತಹ ಪ್ರೋತ್ಸಾಹದಿಂದ ನಾವು ಇಂಥ ಕಾರ್ಯಕ್ರಮಗಳನ್ನ ಇಷ್ಟು ದೂರ ಇದ್ರೂ ಕೂಡ ಇಷ್ಟೊಂದು ಚೆನ್ನಾಗಿ ಆಗ್ತಾ ಇದೆ, ತುಂಬಿದ್ದೀರ ಅಂತ ಹೇಳಿದ್ರೆ ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮೆಲ್ಲರಿಗೂ ಕೂಡ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ.